ಅದಕ್ಕೆ ಏನಂಬುದು ಇಲ್ಲಿ ಹೇಳ್ಬಿಡ್ರಿ. ಈಗ ಅಗದಿ ನಮ್ಮ ಜಾಲಿಗೇರಿ ಗೌಡರು ಕ್ವಾಣಬಾಯಿ ಗೌಡರು, ಯಾಕಂದ್ರೆ ಜಾಲಿಗೇರಿ ಗೌಡ್ರು ಬೇರೆ ಅಲ್ಲ, ಕ್ವಾಣಬಾಯಿ ಗೌಡ್ರು ಬೇರೆ ಅಲ್ಲ. ವಿಷಯ ಹೆಂಗದ ಅಗದಿ ಕೇಳದ ಉತ್ತರ ಸರಿಯಾಗಿ ಕೊಟ್ರು. ಯಾಕಂದ್ರೆ ಇನ್ನಾಗ ಗೋವಿಂದಪುರದಾಗ ಆ ಗೌಡ್ರ ಮಂಟದಾಗ ಹಬ್ಬ ನಡೀತದ. ಹಬ್ಬ ನಡೆದಾಗ ವಾಲಿಗಿಲ್ಲಿ ಹಬ್ಬ ಆಗಲ್ಲ, ಮಹದಲಿಂಗಿಗೆ ಒಯ್ದು ಗಂಗಿ ಪೂಜೆ ಮಾಡಿ, ಗಂಗಿ ಪೂಜೆ ಮಾಡಿ ಮಹದಲಿಂಗನ ಹಬ್ಬ ಹಾಕಿ ಐನವ್ರ ಮನಿ ಒಳಗ ಲಗ್ನ ಆಗ್ತಾವ. ಯಾಕೆ ಹಿಂಗ ಗೋವಿಂದಪುರದಾಗ ಸದ್ಯ ನಡೆದ ವಿಷಯ ಐತಿ. ಅದಕ್ಕೆ ನೀವೇನು ಹೇಳಿರಿ ಅಗದಿ ನಮಗೆ ಸರಿಯಾಗಿ ಒಪ್ಪಿಗೆ ಅದ. ಅದಕ್ಕೆ ದಯವಿಟ್ಟು ಮತ್ತೊಂದು ಮಾತದ ಖರೆಯಾದಂದ್ರೆ ಈ ವೇದಿಕೆ ಮೇಲೆ ಪಟ್ನೆ ಬಂದು ಬರೋಬರಿ ಅದ ಹೇಳ್ರಿ. ಒಂದು ಅಲ್ಲಿ ಹೇಳಿದ್ರೆ ಕೇಳಲ್ಲ, ವೇದಿಕೆಗೆ ಬರ್ಬೇಕು. ಯಾಕಂದ್ರೆ ಅವ್ರು ದಾನೆಗಳ ಮಣತಾನದೊಂದು ಪ್ರಶ್ನೆ ಕೇಳಿದ್ರಿ ಅವ್ರಿಗೆ. ಹೌದು, ದಾನೆಗಳ ಮಣತಾನದ ಹೆಣ್ಣು ಮಗಳು ಯಾವ ಊರಿಗೆ ಕೊಟ್ಟಾರ? ಹೌದು, ಮಾಳಿಂಗರಾಯನ ಮಗಳು, ಸಾಕಿದ ಮಗಳು. ಹೌದು, ಮಾಳಿಂಗರಾಯ ಸಾಕಿದ ಮಗಳು. ಆಕಿನ ಯಾವ ಮಣತಾನ ಕೊಟ್ಟಾರ ಮತ್ತದು ಊರ ಯಾವ ಊರ? ಹೌದು, ಹಿಂಗ ಪ್ರಶ್ನೆ ಮಾಡಿರು. ಮತ್ತ ಅದಕ್ಕೆ ಏನೋ ನೀವು ಒಪ್ಕೊಂಡಿರಿ. ಹೌದು, ಖರೇನೋ ಸುಳ್ಳು ನಿಮಗ ಅವ್ರಿಗೆ ಬಿಟ್ಟು ಕೊಟ್ಟ ವಿಷಯ. ನಾ ಕೇಳಿರುವಂತ ನನಗ್ ಕೇಳಿರುವಂತ ಪ್ರಶ್ನೆ ಕೂತ್ರ ನಮ್ದು ಹಿಂಗದ. ಹೌದು, ಅದಂದ್ರಿ ಬರೋಬರಿ ಅಂತ ಹೇಳ್ರಿ. ಹಂಗಲ್ಲದು, ಇಲ್ಲಿ ಸ್ಟೇಜ್ ಮೇಲೆ ಬರ್ಬೇಕು, ಇಲ್ಲಿ ವೇದಿಕೆ ಮೇಲೆ ಗೊತ್ತಾಗ್ತದದು ಎಲ್ಲ. ಸುಮ್ಮನೆ ಯಾಕಂತ ಕೇಳಿದ್ರೆ ಬರೀ ಅಲ್ಲಿ ಕೂತು ಬರೋಬರಿ ಅದಂದ್ರೆ ಹಂಗ ಇಲ್ಲದು. ಎಲ್ಲ ಮಂದಿ ಕೇಳಿಸ್ಬೇಕಲ್ರಿ. 7 ಊರ ಹೆಸರು ಹೇಳಿದನ. 7 ಊರಿನ ವಾಲಕ ಬಂದಲ್ಲಿ ಒಡ್ಡಿ ವಾಲಕ್ ಗರ್ಜನೆ ಮಾಡ್ಯಾರ. ಹೌದು, ಇವೆಲ್ಲ ತೆಗಿಬೇಕಾದ ಕಂಡಾಪಟ್ಟಿ ಅಭ್ಯಾಸ ಬೇಕಾಗ್ತದ. ಹೌದು, ಕೇಳುತ್ತಾನ ಕೇಳಿ ಅಲ್ಲಿ ಕೂತು ಬರೋಬರಿ ಅದ್ರ ಕೇಳಂಗಿಲ್ಲ. ಜಗತ್ತ ನೋಡ್ತದ. ಯೂಟ್ಯೂಬ್ ಮಾಲಕರು ಬಂದಾರಿಲ್ಲ. ಹೌದು, ಹೌದು, ಇಟ್ಟು ಮಾತಾಡೋದನ್ನ ಹಾಲು ಕುಡ್ದಂಗ ಆಗ್ತದ ನನಗೆ. ಯಾಕಂದ್ರೆ ಅಟ್ಟ ನನಗ ಅದ್ರ ಮ್ಯಾಗ ಇದು ಉಲ್ಲಾಸ. ಯಾಕಂದ್ರೆ ಈ ನೀವು ಆ ಪ್ರಶ್ನೆ ಈ ಪ್ರಶ್ನೆ ಹಂಗ ಹಿಂಗ ಏನಿದೆ ಕೇಳಿದ್ರಿ ಅಂದ್ರೆ ಅದಕ್ಕೆ ನಾ ಬಹಳ ಹೋಗಾವಲ್ಲ. ಯಾಕಂತಂದ್ರೆ ಸಿದ್ದೊಟ್ಟಿಗೆ ಇದ್ದಂಗೆ ಇರ್ತದ. ಹೌದು, ನಾವು ಮಾತಾಡಿ ಸುಮಾರು ಆಗುದಿಲ್ಲ. ಹೌದು, ಹೌದು. ಯಾಕಪ್ಪ ಅಂತ ಅವ್ರು ಏನು ಪವಾಡ ಮಾಡ್ಯಾರ ಸಿದ್ರು ಅದನ್ನ ನಾವು ಹೇಳುದದ. ನೀವು ಬೇಕಾದ ವಿಷಯ ಯಾವ ಜಾಗದಾಗ ಇಡ್ತೀರಿ ಇಡ್ರಿ. ಅದಕ್ಕೆ ನಾನು ರೆಡಿನೇ ಅದೀನಂತ ಮಾತನ್ನ ನಿಮಗೆ ಹೇಳಿ. ಇನ್ನು ಮುಂದಿನ ಊರಾಗ ಮುಂದಿನ ಫಳ್ಯಾಗ ಬಂದು ನೀನೇ ತಿಮ್ಮ ಹೊಡೆದು ನೀನೇ ವಿಷಯ ಇಡು. ಯಾವ ನಿನಗೆ ಚಾನ್ಸ್ ಅದ. ಯಾಕೆ ಈ ಊರಾಗ ಸಮಯ ವ್ಯರ್ಥ ಹೋಗಬಾರ್ದು ತಿಳ್ಕೊಂಡು ನಾವೊಂದು ಒಂದು ವಿಷಯ ಇಟ್ಟಿದ್ನಿ. ಆ ವಿಷಯ ಮ್ಯಾಗ ಬಂದದ. ಆದ್ರೆ ಅದಕ್ಕೆ ಸಮಯ ಇಲ್ಲ. ಆದ ಕಾರಣ ಮುಂದಿನ ಸ್ಟೇಜಿನೊಳಗೆ ಯಾವಾಗ ಬೇಕಾದ ಇಡ್ರಿ. ಅದಕ್ಕೆ ನಿಮ್ ಕೂಡ ರೆಡಿ ಅದ ಅಂತ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿ ಇನ್ನು ಯಥಾ ಪ್ರಕಾರ ನಾವು ನೀವು ಕೂಡಿಕೊಂಡ ಮಂಗಲ ಮಾಡೋಣ್ರಿ. ಮಂಗಲ ಮಾಡೋಣ್ರ ಇರ್ಲಿ. ಅವ್ರಿಗೆ ಹೇಳಿದ್ರು ನಡೀತದ, ಹೇಳಿಗೂ ನಡೀತದ. ಖರೆ ಹೇಳಿದ್ರು ನಡೀತದ, ಹೇಳಿಗೂ ನಡೀತದ ಡೋನಸ್ದವ್ರಿಗೆ. ಹೌದೌದು. ಯಾಕಂದ್ರ ಅರ್ಥ ಕೂಡ ತಂದಿ ಮಕ್ಕಳ ಸಂವಾದ ಇದು. ಹೌದೌದು. ಖರೆ ಇವ್ರು ಮಗಲಾಗ ಬಂದಿರ್ತಾರಲ್ಲ, ಇವ್ರು ಸುಮ್ಕೊಂಡ್ರ. ಯಾಕಂದ್ರ ಅವ್ರಿಗೊಂದು ಕೇಳ್ಯಾರ, ನಮಗೊಂದು ಕೇಳ್ಯಾರ. ಕೇಳ್ಯಾರ ಅಂದ್ರ ಕ್ವಾಣಬಾಯಿ ಮಾದು ಮಾಸ್ತರ್ ಹೇಳಿಲ್ಲ, ನಾ ಹೇಳದ್ ತತ್ತ ನಾವು. ಹೌದೌದು. ಅವ್ರ ಮಠದಾಗ ಕೇಳಿದ್ರು. ಹೌದು, ಆದ್ರ ಅವ್ರಿಗೆ ಹೇಳಕ್ ಬರ್ಲಿಲ್ಲ. ಹೌದು, ಅಂದ್ರ ನನ್ನ ಮಠ ಮನ್ಯಾಗ ನಾ ಕೇಳದ್ದು ನಾ ಹೇಳದ್ನೆ. ನಾವು ಹಂಗೇನು ಬೇಡ. ಯಾಕಂದ್ರ ನಿಮ್ಗ ನಮಗ ಜಾಚೆ ಕಾವ್ಯ ಪೋಳಿ ಜಾಚೆ ವಾಜಾವಿ ಟಾಳಿ ಸಾಧು ಹಣೆ ಸರ್ವೋತ್ರಂ ಅಂದ್ರಿಪ್ಪ. ಹೀಗಂದ್ರೆ ಏನ್ರಿ ಮುತ್ತವ್ರ? ಚಂದನ ಮರಗಳು ಎಲ್ಲಾ ವನದಲ್ಲಿ ಬೆಳೆದಿಲ್ಲ. ಹೌದು, ಅಶೋಕ ವನದಲ್ಲಿ ಬೆಳಿತಾವ. ಏನು ಅಶ್ವಕೋಣದಲ್ಲಿ ಬೆಳಿತಾವ. ಜಾಲಿ ಗಿಡ, ಮಾವಿನ ಗಿಡ, ಬೇವಿನ ಗಿಡ ಇವು ಎಲ್ಲ ನಮ್ಮ ಕಡೆ ಎಲ್ಲಿ ಬೇಕಾದಲ್ಲಿ ಬೆಳಿತಾವ. ಹೌದು, ಚಂದನ ಮರ ಎಲ್ಲಿ ಬೆಳೀತದೋ ಅಶೋಕ ವನದಾಗೆ ಬೆಳೀತದ. ಸಂಜೀವ್ ಕಡ್ಡಿ ಎಲ್ಲಾ ಪರ್ವತದಲ್ಲಿ ಉತ್ಪತ್ತಿ ಆಗುದಿಲ್ಲ, ದ್ರೋಣಗಿರಿ ಪರ್ವತದಲ್ಲಿ ಉತ್ಪತ್ತಿ ಆಗ್ತದ ಅಂತ ಹೇಳ್ತಾರ. 27 ನಕ್ಷತ್ರ ಭೂಮಿ ತಲೆ ಮೇಲೆ ಬಿದ್ರೆ ಸ್ವಾತಿ ನಕ್ಷತ್ರ ಮುತ್ತಮಾನಿಕ್ ಹುಟ್ಟುತ್ತದ. ಹಿಂಗ ಹಿರಿಯರು ಹೇಳ್ಕೊಂಡ್ ಬಂದಾರ. ಕೋಣಬಾಗಿ ಗ್ರಾಮದ ಸಕಲ ಸದ್ಭಕ್ತರೇ, ಗುರು ಹಿರಿಯರಿ, ಅಕ್ಕ ತಂಗಿಯರಿ, ಅಣ್ಣ ತಮ್ಮಂದಿರಿ, ಮುದ್ದು ಮಕ್ಕಳೇ, ತಾವೆಲ್ಲ ಇವತ್ತಿನ ದಿವಸ ಏನಾಯ್ತು ಮಾಸಿದ್ದ ಅಂಶಿದ್ದನ ಒಂದು ಭೇಟಿ ನೋಡಿ ಜಾತ್ರೆ ಮಾಡಿ ಇವತ್ತಿನ ದಿವಸ ಮಾಧುಲಿಂಗ ನಮ್ಮ ಊರಿಗೆ ಮಾಡ್ಕೊಂಡಿದ್ದಾರೆ. ಆಗಮನಾಗಿ ಇಲ್ಲಿವರೆಗೆ ಬಹಳಷ್ಟು ಬಹು ಸುಂದರವಾಗಿ ಕಾರ್ಯಕ್ರಮ ನಡೆದ ಬತ್ತು. ನಮ್ಮ ತಿಕೋಟ ಗ್ರಾಮದ ಕಲಾವಿದರು ಬಹಳಷ್ಟು ಉತ್ತಮ ರೀತಿಯಾಗಿ ತಾವು ಕಾರ್ಯಕ್ರಮ
ಸಾಗಿಸಿಕೊಂಡು ಬಂದ್ರು. ಹೌದು ಮೇಲಾಗಿ ಇವತ್ತ ತಾವೆಲ್ಲರೂ ಕೂಡಿಕೊಂಡ ಆಹಾ ಈ ಭಗವಂತ ಮಾಸಿದ ಮುತ್ಯಾನ ಮುಂದೆ ಜಾಗರಣೆ ಕಾರ್ಯಕ್ರಮ ಅಂತಕ್ಕಂಥದ್ದು ಹೌದು ಮಾಡೀವಿ. ಅದಕ್ಕೆ ಮಹಾತ್ಮರು ಹೇಳ್ತಾರ, ಹೇಳ್ತಾರಪ್ಪ ಮಹಾತ್ಮರು. बहुत गया थोड़ी रही वो भी जा रहे, ಆಹಾ बहुत गया थोड़ी रही वो भी जा रहे, ತಾಲ ಮೇ ಭಂಗ ನ ಪಾಯಿ ಅಂದ್ರು. ಅಂದ್ರಿಪ್ಪ ಹೀಗಂದ್ರ ಬಹಳ ದಿವಸ ಹೋಗ್ಯದ, ಬಹಳ ರಾತ್ರಿ ಹೋಗ್ಯದ, ಹೌದು ಬಹಳ ಕಾಲಿದೇವ ತುಸುನೆ ಉಳ್ದದ. ಆಹಾ ಆ ತುಸು ಸಮ ತಾಳ ಬಿಡಬೇಡ ಅಂತ ಹೇಳ್ತಾರ. ಹೌದು ಹೌದು ಹಂಗ ಈಗ ಎಲ್ಲ ಆಗಿ ದಂಡಿಗೆ ಬತ್ತು. ಹೌದು ನಮ್ಮ ಸಹ ಕಲಾವಿದರು ಹೇಳಿದ್ರು, ನಾವು ಇಲ್ಲಿ ದೈವದ ಅಪ್ಪಣೆ ಪಡ್ಕೊಂಡು ಎರಡು ವಿಷಯನ ಪ್ರತಿಪಾದನೆ ಮಾಡಿದೆವು ನಾವು. ಹೌದು ಏನು ಅಂತ ಕೇಳಿದ್ರ ಏನ್ರಿಪ್ಪ ಒಳಗಿರುವಂತ ಪರಮಾತ್ಮ ಶ್ರೇಷ್ಠ ಏನು ಹೊರಗಿರುವಂತ ಪರಮಾತ್ಮ ಶ್ರೇಷ್ಠ ಅದಾನೋ ಒಂದು ಪಾಲ ಹಿಡ್ಕೊಂಡು. ಹೌದು ಅದು ನಮಗೊಂದು ಬಿಡ್ರಿ ಅಂದ ಕೂಡಲೇನೆ ಹೇಳಿದ್ರು, ಅಲ್ರಿ ಇದು ಜಗತ್ತದಾಗ ಏನರೇ ಒಂದು ಹೊಸಾದ ಮಾಡಿ ತೋರಿಸಬೇಕು. ಹೌದು ನಮ್ಮ ಮುಖದಿಂದ ಹೊಸಾದ ಬರಬೇಕು. ಹೌದು ನಮ್ಮ ಮುಖದಿಂದ ಹೊಸಾದ ಏನಾರೇ ಆಗಬೇಕು. ಯಾಕ ಮಣ್ವಿ ಮಹಾರಾಜರು ಶಿರಾಡೋಣ ಗುರುಜಿ ಅವರು ಹೌದು ವಿಷಯ ಇಟ್ಟು ಮಾತಾಡಿದ್ರು. ಹಿಂದಕ್ಕೆ ಹೈನಾ ಚಂದ್ರಮುತ್ಯ ಡಗ್ಗ ತಂದ ಹೌದು ಹೇಳಿದ್ರು. ಏನ್ ಹೇಳಿದ್ರಿ? ಮಣ್ಣು ಹಚ್ಚುದ್ರಾಗ ಒಗಿಬೇಕ ಅಂದ್ರ ಅವ್ರು ಸಮಯ ಇಲ್ಲ ಅನ್ನುವಂತ ಮಾತು ಮಾತಾಡಿದ್ರು. ಹೌದು ಅದಕ್ಕೆ ಮಹಾತ್ಮರು ಹೇಳ್ಯಾರ, ಏನ್ ಹೇಳಿದ್ರಿಪ್ಪ? ಗಾಳಿ ಬಿಟ್ಟಾಗ ತೂರು ಕೊರಯ್ಯ, ಗಾಳಿ ನಿನ್ನ ಆದಿನ ವಲ್ಲವಯ್ಯ. ಹೌದು ಗಾಳಿ ಬಿಟ್ಟಾಗ ತೂರು ಕೊರಯ್ಯ, ಗಾಳಿ ನಿನ್ನ ಆದಿನ ವಲ್ಲವಯ್ಯ, ನಾಳೆ ತೂರಿನಂದ್ರೆ ಸಿಗುದಿಲ್ಲವಯ್ಯ. ಹೌದು ಶಿವಶರಣರೇ ಎಂಬು ಗಾಳಿ ಬಿಟ್ಟಾಗ ಬೇಗ ಬೇಗನೆ ತೂರುಕೋ ಅಂದನ ಅಂಬಿಗರ ಚೋಡೆ ನಿಜ ಶರಣ. ಹೌದು ಅದು ಸಮಯ ಯಾವಾಗ ಮಹಾತ್ಮರ ಗಾಳಿ ಬಿಡುತ್ತದ ನೋಡು, ಹಾ ಹಾ ಅವಾಗ ನಾವು ರಾಶಿ ಮಾಡ್ಕೋಬೇಕು ಮಾಸ್ತಾರ. ಹೌದು ಮತ್ತದು ನಮಗ್ ಸಮಯ ಇಲ್ಲ ಅಂತ ಹೇಳಿ ಕೂತ್ರ ಆ ಇದ್ದ ಸಮಯವೇ ವ್ಯರ್ಥ ಆಗಿ ಹೋಗ್ತದ. ಇದ್ದಟ್ಟು ಸಮಯನು ವ್ಯರ್ಥ ಆಗಿ ಹೋಗ್ತದ. ಇಲ್ಲಿ ನಾವು ಹಾಡಿದ್ರೆ ಏನು ಫಲ ಅದ? ಹಾ ಹಾ ಆ ಇಟ್ಟ ಸಮಯದೊಳಗ ಗುರಿ ಇರ್ಬೇಕು. ಗುರಿ ಮುಟ್ಟಬೇಕದು. ಇಟ್ಟ ಫೋಕಸ್ ಮ್ಯಾಗ ಯಾವಾಗ ಯಾವ ವಿಷಯ ಇಟ್ಟಿರ್ತೇವೆ ಆ ವಿಷಯಕ್ಕೆ ಫೋಕಸ್ ಮಾಡ್ಬೇಕು ನಾವು. ಹೌದು ಮತ್ತದು ಸಮಯ ಇಲ್ಲ ಅಂತೇಳಿ ನೀವು ಬಿಟ್ಟು ಕೂತ್ರೆ ಅದು ಸಭಾ ಕೆಡಿಸದಂಗ ಆಗ್ತದೆ. ಕೆಟ್ಟಂಗ ಸಭಾ ಕೆಟ್ಟ ಯಾಕ ಅಂತ ಕೇಳಿದ್ರ ಎಷ್ಟೇ ಸಮಯ ಇರ್ಲಿ, ಸಮಯ ಬಹಳ ಮಹತ್ವದ ಮನುಷ್ಯರಿಗೆ. ಏನ್ ಮಾಡ್ಬೇಕಾಗ್ಯದಲ್ಲ ಸಮಯದಾಗೆ ಮಾಡುವುದು. ಮನುಷ್ಯ ಹುಟ್ಟುತ್ತದ ಸಮಯದಾಗ, ಸಾಯ್ತದ ಸಮಯದೊಳಗೆ. ಹೌದು ಯಾಕ ಈ ಮನುಷ್ಯ ಜನ್ಮಕ್ಕೆ ಸಮಯ ಅನ್ನೋದು ಬಹಳ ಮಹತ್ವದ್ದು. ಮಹಾತ್ಮರು ಶರಣರು ಸಂತರು ಈ ಸಮಯಕ್ಕೆ ಕಿಮ್ಮತ್ತು ಕೊಟ್ಟಾರ. ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರು ನಡೆದಾಡು ದೇವರು 21ನೇ ಶತಮಾನದ ದೇವರಂತ ಕರೆಸಿಕೊಂಡ್ರು. ಹೌದು ಸಂತರಂತ ಕರೆಸಿಕೊಂಡ್ರು. ಕರೆಕ್ಟ್ 45 ಮಿನಿಟಿಗೆ ಅವ್ರ ಪ್ರವಚನ ಮುಗಿಸ್ತಿದ್ರು. ಹೌದು ಸಮಯಕ್ಕೆ ಮಾತು ಕೊಟ್ಟು ಸಮಯ ಅಟ್ಟ ಸಮಯದಾಗೆ ಅವರು ಮುಗಿಸ್ತಿದ್ರು. ಕೃಷ್ಣ ಪರಮಾತ್ಮ ಗೀತಾದಾಗ ಅರ್ಜುನ್ಗೆ ಹೇಳ್ದ, ಅರ್ಜುನ ನಾ ಅಕ್ಷಯ ಕಾಲವಾಗಿದ್ದೀನಪ್ಪ, ನಾ ಸಮಯವಾಗಿ ಇದ್ದೀನಿ, ಸಮಯ ವ್ಯರ್ಥಗಳಿಬೇಡ ಅಂತ ಉಪದೇಶ ಮಾಡದ. ಆ ಇದ್ದ ಸಮಯದೊಳಗೆ ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ ಅದನ್ನ ಯಾವಾಗ ಗಾಳಿ ಬಿಟ್ಟಿರ್ತದ ನೋಡು, ಆತ್ಮರು ಹೇಳ್ದಂಗ ಅವಾಗ ಅದನ್ನ ನಾವು ರಾಶಿ ಮಾಡ್ಕೋಬೇಕು. ಅದನ್ನ ಯಾವಾಗ ನಾಳೆಗೆ ಮಾಡಿನಂದ್ರೆ ಅದು ನಿನ್ನ ಕೈಯಂದ ಅಲ್ಲ ಅಂತ ಹೇಳ್ತಾರೆ. ನಿನ್ನ ಕೈವಾಸಿ ಆಗೋದಿಲ್ಲ ಅಂತ ಹೇಳ್ತಾರ. ಇವ್ರು ಮುಂದಿನ ಸುದ್ದಿ ಮಾತಾಡಿದ್ರು ನಮಗ. ಮುಂದಿನ ಫಳಿವಾಗಿಂದ ಮುಂದಿನ ಫಳ್ಯಾಗ ನಾವು ನೀವು ಎಲ್ರಿ ಕೂಡದೇವಂದ್ರ ಅಲ್ಲಿ ವಿಷಯ ಇಡ್ತೀನಿ ಅಂತ ಹೇಳಿ ವಿಷಯ ಇಟ್ರು. ಏನಿಟ್ರು? ಪರಮಾತ್ಮ ಹೆಚ್ಚು, ಪರ ಆಪ್ತ ಹೆಚ್ಚು. ಇದು ಏನು ಹೊಸದ ನಿಮಗೆ ವಿಷಯ? ಇದು ಅವ್ರು ಹೊಸದಾಗ್ಯದ. ಇದನ್ನ ನಾ ಹಿಂದಕ್ಕೆ ಇದು 2 ವರ್ಷದ ಹಿಂದೆ ಬೆಳೆಸಿಬಿಟ್ಟಿನ ನಾ ವಿಷಯ. ಪರಮಾತ್ಮ ಶ್ರೇಷ್ಠ ಅನ್ನೋದು. ಪರ ಆತ್ಮ ಶ್ರೇಷ್ಠ. ಏನ್ ಯಾವ್ದು ಜಗತ್ತದಾಗ ಹೊಸಾದ ಏನಂದ್ರೆ ನಿಮ್ಮ ಕೈಲಿ ನಮ್ಮ ಕೈಲಿ ಆಗುದಲ್ಲದು. ಆಗಿದ್ದಲ್ಲಿ ಎಲ್ಲ ಹೊಸವೇ ಹಳಿದು ಆಗುದಲ್ಲ. ಆಲಕ್ಕೇನು ಸಿದ್ದೇಶ್ವರ ಸ್ವಾಮೀಜಿ ಅವರೆಲ್ಲ ಮನವಿ ಮಹಾರಾಜರು ಅಲ್ಲ ನಾವು. ಹೌದು ಯಾಕ ಅವ್ರಿಗೆ ವರಕವಿಗಳಂದ್ರು. ಯಾರು ಮಧುಗೋಣ ಮುತ್ಯಾಗ ಗೈವೀಶ ಮಾಸ್ತರ್ ಏನಂದ್ರು, ಇವ್ರಿಗೆಲ್ಲ ವರಕವಿಗಳಂದ್ರು. ಏನಾರ ಹೊಸಾದ ಬರಬೇಕಂದ್ರೆ ಯಾರ ಬಾಯಿಲೆ ಬರ್ತದ? ಅದು ಗುರುವಿನ ಬಾಯಿಲೆ ಬರ್ತದ. ಅದು ಸ್ತೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಇರ್ಬೇಕವ. ಅದು ವಿಷಯ ಹೊರಗೆ ಹೊಸಾದ್ ಬರ್ತದ. ಮತ್ ನಮ್ಮ ಕೈಲಿ ಏನ್ರಿ ಹೊಸಾದ್ ಮಾಡಿದೀವಿ ಅಂದ್ರೆ ನಿಮ್ಮ ಕೈಲಿ ಆಗುವುದಿಲ್ಲ.
ನಮಗೇನಾಗುದ ಗುರು ಕರುಣ್ಯದಿಂದ ಗುರುವಿನ ಮುಖದಿಂದ ಹರಿದು ಬರ್ತದ ಅದನ್ನೇ ನಾವು ರಾಶಿ ಮಾಡುದದು. ಹೌದು. ಅವ್ರು ಮಾಡಿಟ್ಟ ಅಡಿಗೆನೆ ಒಂದ್ ಸ್ವಲ್ಪ ಸರಿಸಿ ಇಡುದದು ಇಟ್ಟೆ. ನಮ್ಮ ಕೈಲಿ ಆಗುದಿಲ್ಲ ಮಾಸ್ತರ. ಜಗತ್ತದೊಳಗೆ ಏನದು ನೋಡಿ ಎಲ್ಲ ಹಳಿದೆ ಅದು. ಹುಟ್ಟಿ ಸಾಯುತ್ತ ನಾವು ಒಬ್ರು ನೋಡೇ ಕಲ್ತದ ಮನುಷ್ಯ. ಎಂದು ಚೊನ್ನಿಗೆ ಹಾಕೊಳತ್ತ ಹಿಡ್ಕೊಂಡು ಏನ್ ಮಾಡಿದೆ ನೀ ಏನ್ ಪ್ಯಾಂಟ್ ಉಡ್ಲಕತ್ತಿದ್ ನೋಡು ಅಲ್ಲಿ ತರ ಒಬ್ರು ನೋಡಿನೇ ಮಾಡ್ಯದ. ಖರೆ ಇದ್ರಾಗ ಹೊಸಾದೇನು ಇಲ್ಲ. ಏನ್ ಇರುದೆಲ್ಲ ಹಳಿದೆ ಅದ. ಅದ್ರಾಗೆ ನಾವ್ ಏನ್ ಮಾಡ್ಬೇಕಾಗ್ಯದ, ಇದ್ದ ಭೂಮಿಯಾಗೆ ಬೀಜ ಬಿತ್ತಿ ಬೆಳಿ ತೆಗಿಬೇಕಾಗ್ಯದ. ಬೆಳಿ ತೆಗೆದು ಇಟ್ಟೇ ನಮ್ಮ ಕರ್ತವ್ಯ. ಮಾಡ್ಲಕ್ಕ ನಮ್ಮ ನಿಮ್ಮ ಕೈಲಿ ಆಗುವುದಲ್ಲ. ಇದನ್ನ ಕುಸ್ತಿ ಡುಪ್ಪಿ ಮಾಡಿ ಹತ್ತಂಗ ಅಲ್ಲಿ ಕೆಲಸ. ಅದಕ್ಕ ಇರ್ಲಿ. ಈಗ ಅವ್ರ ಒಂದು ಮಾತು ಹೇಳಿದ್ರು, ಏನು ಹೊರಗಿನ ದೇವ್ರ ಹೆಂಗ ಶ್ರೇಷ್ಠದಾನ, ಹೆಂಗತ್ತ ಅಲ್ಲ ಅಲಗಾಡ ದೇವರ ಸೇವಾ ಮಾಡ್ತಿದ್ದ, ಗುರು ಬೀರಾಣ ದೇವರ ಸೇವಾ ಮಾಡ್ತಿದ್ದ ಮುತ್ಯ ಮಾಳಿಂಗರಾಯ. ಹೌದು. ಮೈರೋಗ ಹತ್ತಿ ಶಿವ ಪಾರ್ವತಿ ಧರಿಗಿಳಿದ್ರು. ಆ ಧರಿಗಿಳಿದು ಕಾತರ್ ಕಂಟಿ ಒಳಗ ವಾಸ ಮಾಡಿದ್ರು. ಅಲ್ಲಿ ಇದ್ದ ಸಮಯದಾಗ ಮುತ್ಯ ಮಾಳಿಂಗರಾಯ ಗುರು ಸೇವಾ ಮಾಡಿ ಹೋಗು ಮುಂದ ಅಲ್ಲಿ ಅವ್ರ ಕಿವಾಣ್ಯತ್ರ ಸೋರ್ತಿತ್ತು. ಆ ಪರಮಾತ್ಮಗ ನ್ಯಾಲ್ಗಿ ಹಚ್ಚಿ ಚರ ನೆಕ್ಕದ. ಇದು ವೀರಪ್ಪ ದೇವರ ಸೇವಾ ಮಾಡ್ತಿದ್ದ. ಅಲ್ಲಿ ಅವ ಚರ ನ್ಯಾಲ್ಗಿ ಹಚ್ಚಿ ನೆಕ್ಕದ. ಇದು ಹೊರಗಿನ ದೇವರ. ಯಾರಿಲ್ಲ ಹೌದು. ಇದು ಏನು ನೀವು ಹೇಳುದು ಹೊರಗಿನ ದೇವರ. ಇದು ಹೆಂಗಾಗ್ತದಂತ ಕೇಳಿದ್ರ ಇದು ಅಂತರ್ಲೆ ಬಿಲ್ಡಿಂಗ್ ಆಗುದಿಲ್ರಿ. ಇದಕ್ಕೆ ಪಾಯ ಬೇಕು. ಇದಕ್ಕೊಂದು ದೃಷ್ಟಾಂತ ಬೇಕು. ಹೌದು. ಇದಕ್ಕ ಮೂಲತ್ವ ಏನ್ ಬೇಕು ಅಂತ ಕೇಳಿದ್ರೆ ಒಂದು ಆಧಾರ ಬೇಕು. ಬೆಳೆಸಲಾಕ ಬರ್ತದ ವಿಷಯ ಬರುದಿಲ್ಲ. ಹೆಂಗಂತೀರಿ? ಬಸವಣ್ಣವ್ರು ಹೇಳ್ತಾರ, ಏನು ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ಧ್ಯೇಯ ಬಿಟ್ಟ ದೇವರಿಲ್ಲ ಅಂದ್ರಿಪ್ಪ. ಏನು ಮಣ್ಣ ಬಿಟ್ಟು ಮಡಿಕೆ ಇಲ್ಲ, ಧ್ಯೇಯ ಬಿಟ್ಟ ದೇವರಿಲ್ಲ. ಮಹಾರಾಷ್ಟ್ರ ಸಂತರು ಒಂದು ಮಾತು ಹೇಳ್ಯಾರ, ದೇವ ಹಾಯ್ ತುಜ ಪಾಸಿ ಜಾಗ ಚುಕಲಾಸಿ ಅಂದ್ರಿಪ್ಪ. ದೇವ್ರ ನಿನ್ನ ಒಳಗದಾನ. ಹೌದ. ನೀ ಜಾಗ ಬಿಟ್ಟಿದಿ, ನೀ ಹಾದಿ ತೆಪ್ಪಿದಿ ಅತ್ತಾರೋ. ದೇವ್ರು ಎಲ್ಲಿ ಅದಾನ ಅಂದ್ರೆ ನಮ್ಮ ಒಳಗದಾನ, ನಿಮ್ಮ ಒಳಗದಾನ. ನಮಗ ಒಳಗ ದೇವರ ಅದಾನ ಅಂತ ಹೊರಗಿನ ದೇವರ ನಾವು ನೋಡ್ಲಿಕ್ಕೆ ಬರ್ತದ. ಹೌದು. ಅವನು ಒಳಗ ದೇವ್ರ ಅದಾನ ಅಂತ ಹೇಳಿ ಹೊರಗಿನ ದೇವರ ಸಂರಕ್ಷಣೆ ಆಗ್ಯದ. ಹೌದು. ಒಳಗ ಒಂದ್ ಹೇಳಕ ದೇವ್ರು ಇರ್ಲಿಲ್ಲ ಅಂದ್ರೆ ನಿನ್ನ ಹಲಿಗೆ ಹೊಡಿಬೇಕಾಗ್ತದ. ಹೊರಗಿನ ದೇವ್ರು ನೋಡ್ಲಕ್ಕ ಬರುದಿಲ್ಲ. ಹೌದೌದೌದು. ಒಳಗ ದೇವ್ರ ಅದಾನ. ಹೌದು ಅತ್ ಹೇಳಿ ಇದು ನಮ್ಮನ್ನ ಒಳಗ ನಿಮ್ಮ ಒಳಗ ಪರಮಾತ್ಮ ಅದಾನ ಅಂತ ಹೇಳಿ. ಹೌದು. ಆ ಹೊರಗಿನ ದೇವ್ರ ನಾವು ನೋಡ್ಲಾಕ ಬರ್ತದ. ನಿನ್ನ ಒಳಗೆ ದೇವ್ರ ಇಲ್ಲಿಲ್ಲ, ಹೊರಗಿನ ದೇವ್ರ ಯಾನ್ ನೋಡವ್ರು ನೀವು? ಹೌದೌದು. ಅದಕ್ಕೆ ಬಂಧುಗಳೇ ವಿಚಾರ ಮಾಡ್ರಿ. ಹೌದು. ಊರಿಗೆ ಹಣಿಮೆ ದೇವ್ರ ಅದಾನ. ಹಣಿಮೆ ದೇವ್ರ ಇಲ್ಲದ ಊರೇ ಇಲ್ಲ. ಅದು ಏನಾರ ಅಂತ ಆತಂಕ ಮಾಡ್ಯಾನ್ರಿ ಗೌರ. ಅಲ್ಲಿ ಅವನು ಗುಡಿ ಕಟ್ಟಿಲ್ಲ. ಹೌದೌದು. ಇಲ್ಲಿ ಎಲ್ಲಾ ಕಡೆ ಅದನ್ನ. ಅದು ಎಲ್ಲಿ ಅಂತ ಕೇಳಿದ್ರೆ ಸಂಜೀವಿನ ಕಡ್ಡಿ ಏನು ಹೋಗಿ ತಂದು ನೋಡು ಹನುಮಂತ. ಆ ಸಂಜೀವಿನ ಲಕ್ಷ್ಮಣ ಮೂರ್ಛೆ ಹೋಗಿ ಬಿದ್ದಾಗ ಸಂಜೀವಿನ ಕಡ್ಡಿ ತಗೊಂಡು ಬರ್ಲಾಕ ಹೇಳಿ ಏನ್ ಹೋದ, ಆ ಸಂಜೀವಿನ ಕಡ್ಡಿ ತೊರೆದು ಬಿಟ್ಟು ಗುಡ್ಡಾನೇ ಎತ್ಕೊಂಡು ಬಂದ. ಹೌದು. ಅಲ್ಲಿ ಜನರಿಗೆ ಅದು ತ್ರಾಸ ಆಯ್ತು. ಆ ಗುಡ್ಡ ಎತ್ಕೊಂಡು ಬಂದ, ಕಡ್ಡಿ ತಗೊಂಡವರು ಹನುಮಂತ ಅಣ್ಣ ಅವ ಗುಡ್ಡಾನೇ ಎತ್ಕೊಂಡು ಬಂದ. ಅಲ್ಲಿ ಅದು ಕಡ್ಡಿ ಇಲ್ಲಾರ್ದಂಗ ಆಯ್ತು. ಹೌದೌದು. ಅಲ್ಲಿ ಆ ಜಾಗದೊಳಗೆ ಇಂಥ ಕೆಲಸ ಹನುಮಂತ ಮಾಡ್ಯಾನಂದ್ರ ಅವನು ಗುಡಿ ನಾವು ಕಟ್ಟಬಾರ್ದಂತ ಅಲ್ಲಿ ಕಟ್ಟಿಲ್ಲ. ಅಲ್ಲಿ ಕಟ್ಟಿಲ್ಲ. ಹೌದ್ರಿ. ಈಗ ಇಲ್ಲಿ ಎಲ್ಲಾರ ಒಳಗ ಎಲ್ಲಾ ಊರ ಒಳಗ ಹನುಮಂತವ್ರ ಗುಡಿ ಅದ. ಒಮ್ಮೆ ಏನಾಗ್ಯದ, ರಾಮನ ಮಡದಿ ಸೀತಾದೇವಿನ ರಾವಣ ಲಂಕಾ ಕೊಯ್ದ. ಲಂಕಾ ಕೊಯ್ದ ಬಳಕ ಯಾರು ಶೋಧ ಮಾಡಿ ತಂದ್ರು ಅಂದ್ರ ಹನುಮಂತ ಶೋಧ ಮಾಡಿ ತಂದ. ಹೌದು. ಹನುಮಂತ ದೇವರ ಶೋಧ ಮಾಡಿ ತಂದ ಬಳಕ ಒಂದು ಕಾರ್ಯಕ್ರಮ ನಡೀತಲ್ಲಿ. ಅಲ್ಲಿ ಯಾರು ನಳ ನಿಳ ಜಾಂಬುವಂತ ಇವ್ರು ಎಲ್ಲಾರು ಹನುಮಂತ ಎಲ್ಲಾತ್ರ ನೇತೃತ್ವದೊಳಗ, ರಾಮ ಸೀತಾನ ನೇತೃತ್ವದೊಳಗ ಅಲ್ಲಿ ಒಂದು ಕಾರ್ಯಕ್ರಮ ನಡೀತು. ಅಲ್ಲಿ ಸೀತಾದೇವಿ ರಾಮ ಕೂಡಿಕೊಂಡು ಎಲ್ಲರಿಗೂ ಒಂದೊಂದು ದಾನ ಮಾಡ್ತಿದ್ರು ಅವ್ರು. ಹೌದು. ಯಾರಿಗೆ ಬೆಳ್ಳಿ, ಯಾರಿಗೆ ಬಂಗಾರ, ಯಾರಿಗೆ ವಸ್ತ್ರ, ಎಲ್ಲ ದಾನ ಮಾಡ್ತಿದ್ರು. ಅವಾಗ ಹನುಮಂತ ಸುಮ್ಮನೆ ಒಂದು ಮೂಲ್ಯಾಗ ಕೂತಿದ್ದ. ಹೌದು. ಹನುಮಂತ ಮೂಲ್ಯಾಗ ಕೂತ ಕಾಲಕ್ಕ
ಏನಾಯ್ತಪ್ಪ? ಅವಾಗ ಸೀತಾದೇವಿ ಹೇಳ್ತಾಳ ರಾಮದೇವರಿಗೆ, ಏನತ್ರಿ? ಪ್ರಭು ನನ್ನಗ ನಿನಗ ಕೂಡ್ಸ್ಯಾನ, ಹೌದು ನಿನ್ನ ಒಂದ್ ಮಾಡ್ಯಾನ ಹನುಮಂತ. ಹೌದು ಎಲ್ಲಾರ್ಗಿ ಕೊಟ್ಟಿ ಖರೆ ಹಾ. ಹನುಮಂತಿಗೆ ಯಾಕೆ ಕೊಟ್ಟಿಲ್ಲ? ಅವನಿಗೊಂದು ಏನ್ರಿ ಕೊಡು. ಕೊಡು. ಸೀತಾದೇವಿ ಹೇಳ್ತಾಳ ಅವನಿಗೊಂದು ನೀ ಏನಾರ ಕೊಡು ಅಂದಾಕ್ರ ಅವಾಗ ರಾಮದೇವ್ರಂದ ಅವನಿಗೆ ಕೊಡುವಂತ ಸಾಮರ್ಥ್ಯ ನನ್ನಲ್ಲಿ ಇಲ್ಲಂದ. ಇಲ್ಲ ಅಂತ. ಯಾಕ ಅಂತ ಅಚಲ ಭಕ್ತಿ ಮಾಡ್ಯಾನವ. ಹೌದು ಅವನಿಗೆ ಎಷ್ಟು ಕೊಟ್ರು ನನ್ನ ಮುಟ್ಟಂಗಿಲ್ಲ. ಹೌದು ನೀನೇ ಕೊಡು ಸೀತಾ ಅಂದವ. ನೀನೇ ಕೊಡು ಸೀತಾದೇವಿ ಅಂದಾಕ್ರ ಅವಾಗ ಸೀತಾದೇವಿ ಏನು ಮಾಡಿದ್ಲು? ಏನ್ ಮಾಡಿದ್ರಪ್ಪ? ಕೊರಳಾಗಿದ್ದಂತ ಒಂದು ಮುತ್ತಿನ ಹಾರ ಭೂಮಿ ತೂಕದ ಕಿಮ್ಮತ್ತ ಅದು ಹನುಮಂತನ ಕೊಳ್ಳಾಗ ಹಾಕದ್ಲು. ಹೌದು ಹನುಮಂತನ ಕೊಳ್ಳಾಗ ಹಾಕಿದ ಬಳಕ ಹನುಮಂತ ಏನ್ ಮಾಡ್ದ? ಏನ್ ಮಾಡ್ರಿಪ್ಪ? ಮುತ್ತಿನ ಹಾರ ತಗೊಂಡು ಕಟ್ಟನೆ ಕಡಿದು ಥೂವತ್ತು ಉಳುದು, ಕಟ್ಟನೆ ಕಡಿದು ಥೂವತ್ತು ಉಳುದು. ಹೌದು ಹಿಂಗ ಮಾಡ್ಲಕತ್ತ ಅವಾಗ ಸೀತಾದೇವಿ ತಗೊಂಡು ನೋಡಿ ಸಿಟ್ಟಿಗೆ ಬಂದಳು. ಹೌದು ಏ ಕ್ವಾಡಗ ಅಂದಳಕಿ. ಕ್ವಾಡಗ ಮುತ್ತಿ ಯಾಕೆ ಕಡಿತೀವೋ ಅದ್ರದ್ದು ಏನು ಕಿಮ್ಮತ್ ಗೊತ್ತದೋ ಇಲ್ಲೋ ನಿನಗ? ಅದ್ರ ಕಿಮ್ಮತ್ರ ನಿನಗ್ ಗೊತ್ತದ ಇಲ್ಲ ಅಂದಾಕ್ರ ಅವಾಗ ಹೇಳ್ತಾನವ ಹನುಮಂತ. ಏನಂತ ಹೇಳ್ತಾನ? ತಾಯಿ ಇದ್ರೊಳಗ ರಾಮ ಸೀತಾ ಅದಾರಿಲ್ಲೋ ನೋಡ್ಲಾತೀನಿ ಅನ್ನೋ. ಹೌದು ಇದ್ರೊಳಗ ರಾಮ ಸೀತಾ ಅದಾರಿಲ್ಲೋ ನೋಡ್ಲಾತೀನಿ ಅಂದಾಕ್ರ ಅವಾಗ ಆಕಿ ಹೇಳ್ತಾಳ ಸೀತಾದೇವಿ ಏನಂತ? ಅದ್ರೊಳಗೆ ಏನು ನೋಡ್ತೀವ ನಿನ್ನ ಒಳಗ ಅದಾರಿಲ್ಲ ನೋಡ್ಕೊ ಅಂದಳಕಿ. ಹೌದು ಅದ್ರಾಗೆ ಮುತ್ತಿನೊಳಗ ನಿನ್ನ ಒಳಗ ಅದಾರಿಲ್ಲ ನೋಡ್ಕೊ ಅಂದಾಗ್ರ ಅವಾಗೆ ಹನುಮಂತ ಬಲಿಕಿನ ಕಾಲ ಭೂಮಿಗೆ ಊರಿ ಎದ್ಯಾಗ ಕೈ ಕೊತ್ತು ಟರ್ ತಳಿ ಎದಿ ಹರಿದ. ಅವಾಗೆ ಒಳಗ ರಾಮ ಸೀತಾ ಅಂತ ತೋರ್ಸ್ಯಾನ ಬಂಧುಗಳೇ. ಒಳಗ ರಾಮ ಸೀತಾ ಅಂತ. ಹೌದು ಹೌದು ಎಲ್ಲಿದ್ದ ದೇವರ ಒಳಗೋ ಏನು ಹೊರಗೋ? ಒಳಗೆ ದೇವ್ರ ಒಳಗದಾನ. ಅಣೂರನು ತನ್ನ ಕಾಷ್ಟದ ಒಳಗದಾನ, ದೇವ್ರು ಹೊರಗಿಲ್ಲ. ಹೌದು ದೇವ್ರದಾರ ಹೊರಗೆ ಕಾಣಿಸ್ಬೇಕಾದ್ರೆ ಒಳಗ ದೇವ್ರ ಬೇಕು. ಒಳಗ ದೇವ್ರ ಇದ್ದ ಅಂದ್ರ ಹೊರಗಿನ ದೇವ್ರ ನಮ್ಗೆ ಕಾಣ್ಲಿಕ್ಕೆ ಬರ್ತದ ಅನ್ನುವಂತ ಮತ್ತ ನಿಮ್ಗೆ ಬಹಳ ಸ್ಪಷ್ಟವಾಗಿ ಹೇಳುತ್ತಾ. ಹೌದು ಯಾಕಂತ ಕೇಳಿದ್ರೆ ವಿಷಯ ಹಿಂಗದ. ಹೆಂಗದ್ರಿಪ್ಪ? ಭಕ್ತ ಪ್ರಹ್ಲಾದ ಹಿರೇನ್ ಮಾಡಿದ್ರಿಪ್ಪ? ಹಿರೇನಕೇಶಪ್ಪನ ಹೊಟ್ಟಿಲೆ ಭಕ್ತ ಪ್ರಹ್ಲಾದ ಹುಟ್ಟಿದ. ಹೌದು ಆ ಭಕ್ತ ಪ್ರಹ್ಲಾದ ಅವಾಗ ಏನ್ ತಿದ್ದ ಹಿರಣ್ಯಕಶ್ಯಪ ಎಲ್ಲಿ ಅದಾನ ನಿನ್ನ ಹರಿ ಈ ಕಡೆ ಕರಿ ಎತ್ತಿದವ ತೋರಿಸು. ಅವ ಹೇಳ್ತಾನ ಭಕ್ತ ಪ್ರಹ್ಲಾದ ನೀ ಎಲ್ಲಿದೀಪಿ ಅಲ್ಲಿ ಅದಾನಂದವ. ಹೌದು ನಿನ್ನ ಒಳಗದಾನ, ನನ್ನ ಒಳಗದಾನ, ಅಣೂರನು ತನ್ನ ಕಾಷ್ಟದೊಳಗದಾನೆಪ್ಪ ಅಂತ ಹೇಳಿ. ಹೌದು ಅವಾಗ ಹೇಳ್ದಾಕ್ರ ಎಲ್ಲಿ ಅದಾನ ಈ ಕೊಂಬಿನ ಒಳಗದಾನ ಅಂತೇಳಿ ಮನಿ ಒಳಗ ನಡಗಂಬಿತ್ತು. ಹೌದು ಕೇಳ್ತಾನ ತಂದಿಗೆ ಕೊಂಬಿನೊಳಗದಾನ ನಿನ್ನ ದೇವ್ರಂದ್ರ ಅದಾನಂದವ. ಅದಾನಲ್ಲಿ ತನ್ನ ಬಲ್ಲಡ್ಡೆ ಶಕ್ತಿಯಿಂದ ಗದಾ ನೋಡು ಕೊಂಬಿಗೆ ಹೊಡೆದ, ಕೊಂಬು ಒಡೆದು ಒಳಗಿಂದ ನರಸಿಂಹ ಅವತಾರ ಧಾರಣ ಮಾಡಿ ಬಂದು ಹಿರಣ್ಯಕೇಶಪ್ಪನ ಸಾವು ಮರದನಾಯ್ತ ಬಂಧುಗಳೇ. ಹೌದು ಹೌದು ಅಲ್ಲಿ ಕೊಂಬಿನ ಒಳಗಿದ್ದೋ ಏನು ದೇವ್ರು ಇಲ್ಲೋ? ಇದ್ದಲ್ರಿಪ್ಪ. ಕೊಂಬಿನ ಒಳಗದಾನ, ಗುಡಿ ಒಳಗದಾನ, ಆತ್ಮದ ಒಳಗದಾನ. ಅದಾನ ನಮ್ಮ ಒಳಗದಾನ, ನಿಮ್ಮ ಒಳಗದಾನ. ದೇವ್ರ ಹೊರಗೆ ದೇವ್ರು ಶ್ರೇಷ್ಠ ಅಲ್ಲ, ಒಳಗಿನ ದೇವರು ಶ್ರೇಷ್ಠ. ಹೌದು ಒಳಗಿನ ದೇವರಿಗಿದ್ರೆ ಹೊರಗಿನ ದೇವ್ರು ನೋಡ್ಲಕ್ಕ ಬರ್ತದ ಅಂತ ಹೇಳಿ ನಮ್ಮ ವಾದ ದೇವರು. ಹೌದು ಹೌದ್ರಿ. ದೇವ್ರು ಎಲ್ಲಿ ಅದಾನ ಅಂತ ಕೇಳಿದ್ರೆ ನಮ್ಮ ಒಳಗದಾನ ಬಂಧುಗಳೇ. ಅದಕ್ಕೆ ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ಧ್ಯೇಯ ಬಿಟ್ಟ ದೇವ್ರಿಲ್ಲ. ಹೌದೌದು ನೀವು ಹೊರಗೆ ದೇವ್ರದಾನ, ಹೊರಗೆ ದೇವ್ರದಾನ ಅಂತ ಏನಂತಿರ್ಲ ಹೇಳ್ತಾರ ಬಸವಣ್ಣವರು. ಏನಂತ್ರಿಪ್ಪ? ಅಲ್ಲ ದೇವರ ದೇವರ ಅಲ್ಲ, ಮಣ್ಣ ದೇವರ ದೇವರ ಅಲ್ಲ. ಹೌದು ಮರ ದೇವರ ದೇವರ ಅಲ್ಲ. ಹೌದು ಕಲ್ಲ ದೇವರ ದೇವರ ಅಲ್ಲ, ಮಣ್ಣ ದೇವರ ದೇವರ ಅಲ್ಲ, ಮರ ದೇವರ ದೇವರ ಅಲ್ಲ. ತನ್ನ ಪಂಚಲೋಹಗಳಿಂದ ಮಾಡಿದ ದೇವರು ದೇವರಲ್ಲ. ತನ್ನ ಒಳಗೆ ತಾನೇ ಅರ್ತಡೆ ಅವನೇ ದೇವರ ನೋಡ ಕೂಡಲ ಸಂಗಮ ದೇವ ಹೇಳ್ತಾರೋ. ಆ ದೇವರು ಎಲ್ಲಿ ತನ್ನ ಒಳಗ ಯಾವ ಅರಿತಾನ ಅವ ದೇವರ. ಹೌದು ಮತ್ತೆ ಅಂತ ಏನಾರ ಕೆಪಾಸಿಟಿ ನಿಮ್ಮೆಲ್ಲ ಕಿತ್ತಪ್ಪ ಅಂದ್ರೆ ಈ ವಚನ ಸುಳ್ಳು ಮಾಡ್ಬೇಕು. ನೀವು ಸುಳ್ಳು ಮಾಡ್ರಿ. ಒಳಗಿನ ದೇವರೇ ಸುಳ್ಳು ಮಾಡವ್ರಿದ್ರೆ ಈ ವಚನ ಸಾಹಿತ್ಯ ಸುಳ್ಳು ಮಾಡ್ಬೇಕು ನೀವು. ಬಸವಣ್ಣವರು ಇನ್ನೊಂದು ಕಡೆ ಹೇಳ್ತಾರ, ಏನಂತ? ಉಳ್ಳವರು ಶಿವಾಲಯ ಮಾಡುವರಯ್ಯ ನಾನೇನ ಮಾಡಲಿ ಕಡು ಬಡವನಯ್ಯ. ಹೌದು ಉಳ್ಳವರು ಶಿವಾಲಯ ಮಾಡುವರಯ್ಯ ನಾನೇನ ಮಾಡಲಿ ಕಡು ಬಡವನಯ್ಯ. ಎನ್ನ ಕಾಲ ಕಂಬವು ದೇವ ದೇಗುಲ ಸಿರಿವೆ ಹಣ್ಣಿನ ಕಳಸ ಮಾಡಯ್ಯ ಕೂಡಲ ಸಂಗಮ ದೇವ. ಹೌದು ಈ ಏನು ಪರಮಾತ್ಮ ಪಂಚಮಭೂತದ ಶರೀರ ಕೊಟ್ಟಾನ್ರಿಪ್ಪ. ಈ ದೇವರ ಎರಡು ಕಾಲೇ, ಎರಡು ದೇವರ ಕೊಂಬ. ಹೌದು ದೇಗುಲ
ದೇಗುಲ ಶಿರವೇ ಹೊಣ್ಣ ಅಂದ್ರೆ ಇದೇನ್ ತಲಿ ಕೊಟ್ಟಾನ ಪರಮಾತ್ಮ, ಇದನ್ನೇ ಒಂದು ದೇವರ ಕಳಸ. ಹೌದು. ಆತ್ಮದೊಳಗೆ ಪರಮಾತ್ಮ ಅದಾನ ಅಂತ ಹೇಳಿ ಬಸವಣ್ಣವ್ರು ಹೇಳ್ಯಾರ. ಹೌದೌದು. ಅದಕ್ಕ ದೇವರ ನಮ್ಮ ಒಳಗ ಅದಾನ ಅಂತ ಹೇಳಿ ಇದು ಜಗತ್ತೇ ನಡೆದದ. ಒಂದ್ ಹೇಳಕ ನಮ್ಮ ಒಳಗಿನ ದೇವರ ಹೊರಗ ಹೋದ ಅಂದ್ರ ನಾವು ನಿಮ್ಮನ್ನ ಹಲ್ಲಿಗೆ ಹೊಡಿದೆ. ಹೌದೌದು. ಯಾಕಂತ ಕೇಳಿದ್ರ ಹೊರಗಿನ ದೇವರ ನೋಡ್ಬೇಕಾಗಿತ್ತು, ಹೊರಗಿನ ದೇವರ ಕಾಣಬೇಕಾಗಿತ್ತು. ನಾವು ಒಳಗಿನ ದೇವ್ರದ ಬಹಳ ಅವಶ್ಯಕತೆ ಅದ. ಹೌದೌದು. ಒಳಗಿನ ದೇವ್ರದ ಅವಶ್ಯಕತೆ ಅದ, ಒಳಗ ದೇವರಿಗಿಲ್ಲತ್ತೆ. ನೀವು ಒಳಗಿನ ದೇವರಾದ್ರೆ ಇವತ್ತು ಸುಳ್ಳು ಮಾಡದ್ರಿ ಅಂದ್ರ ಇಂಥ ಉದಾಹರಣೆಗಳ ಕೊಡ್ರಿ. ಹೌದು. ಹೊರಗ ದೇವ್ರಿಗೆ ಇದ್ರು ನಡೀತದ, ಇರ್ಲಿಕ್ಕೂ ನಡೀತದ. ಹೊಟ್ಟೆ ಹೊಂಟದಲ್ರಿ. ಮತ್ತೆ ಒಳಗ ಮಾತ್ರ ದೇವ್ರು ಬೇಕು. ಹೌದು. ಅದಕ್ಕ ಈಗ ಯಾಕಂದ್ರೆ ಸಮಯ ಬಹಳ ಇಲ್ಲ. ಹೌದೌದು. ಇದು ವಿಷಯ ಬಹಳ ಬೆಳೆಸಬೇಕಾಗತ್ತ ವಿಷಯ. ಇದಕ್ಕೆ ಸಮಯ ಬಹಳ ಬೇಕಾಗಿತ್ತು. ಹೌದೌದು. ಆದ್ರೆ ಸಮಯ ಥೋಡೆ ಇರುವುದರಿಂದ ಅದಕ್ಕೆ ನಮಗೆ ಏನಾಗ್ಯದಪ್ಪ ಅಂತ ಕೇಳಿದ್ರೆ ವಿಷಯ ಇಲ್ಲಿಗೆ ಬಂದೈತಿ. ಆದ ಕಾರಣ ತಾವೆಲ್ಲಾರು ಭಗವಂತನ ಸೇವೆದೊಳಗ ತನುಮನ ಧನದಿಂದ ತಾವೆಲ್ಲಾರು ಕೂಡಿರಿ. ಇಲ್ಲಿ ತನಕ ಜಾಗರಣೆ ಆಗ್ಯದ. ಹೌದು. ಭಗವಂತನ ಸೇವೆದೊಳಗ ಒಂದು ಮಾತು ಹೇಳುದ ನಿಮಗೆ ಕೊನೆಗೆ ಬಂದು ಏನ್ ಹೇಳ್ಬೇಕತ್ರಿ? ಏನ್ ಹೇಳುದಪ್ಪ ಅಂದ್ರ ಪಾರ್ಟಿ ಫಂಕ್ಷನ್ ಊರಾಗ ಇಲೆಕ್ಷನ್ ಬಾಳ ಇರ್ತಾವ. ಹೌದು. ಇದೇ ನಮ್ಮ ಊರಿ ಎತ್ತಲ್ಲ, ಎಲ್ಲೇ ಇಲ್ಲ. ಪ್ರತಿ ಒಂದು ವೇದಿಕೆಗೆ ಹೇಳ್ತೀನಿ ನಾ ಮಾತ. ಎಲ್ಲಿ ಬಿ ನಡೆದವ್ರಿಪ್ಪ. ಇದು ಮೊದಲೇ ಹೇಳಬೇಕಾಗಿತ್ತು. ಪ್ರತಿ ಒಂದು ಊರಾಗೂ ಈ ಮಾತು ಹೇಳ್ತೀನಿ. ಈಗ ನಮ್ಮಲ್ಲಿ ಆದ್ರೂ ಕೂಡ ಇದೊಂದು ಮಾತು ಹೇಳುದದಿ. ಹೇಳ್ರಿ. ಏನ್ ಹೇಳುದ ಅಂತ ಕೇಳಿದ್ರ ಏನ್ ಹೇಳ್ತೀರಿ? ಅವು ಯಾವ ಸಂದರ್ಭದೊಳಗೆ ಏನ್ ಮಾಡ್ಬೇಕು ಮಾಡ್ರಿ. ಊರಾಗ ಯಾವೇ ದೇವ್ರ ಜಾತ್ರೆ ಬರ್ಲಿ, ಹೌದು, ಒಂದು ಅಮ್ಮೋಗ ಸಿದ್ಧ ಬರ್ಲಿ, ಮಾಸಿದ್ದಪ್ಪನ ಬರ್ಲಿ, ಹನುಮನ್ ದೇವ್ರದ್ದು ಬರ್ಲಿ, ಲಕ್ಷ್ಮೀದ ಬರ್ಲಿ, ಮರಗೊಂದು ಬರ್ಲಿ, ಯಾವುದೇ ದೇವರ ಗ್ರಾಮದೊಳಗೆ ಇರ್ತಕ್ಕಂತ ಯಾವುದೇ ದೇವರ ಜಾತ್ರೆ ಬರ್ಲಿ, ಯಾರೇ ದೇವರ ಬಂದ್ರ ಕೂಡ ದೇವರ ಕಾರ್ಯಕ್ರಮದೊಳಗ ನಾವ್ ಎಲ್ಲಾರು ಒಂದೇ ತಾಯಿ ಮಕ್ಕಳು ಅಂತ ತಿಳ್ಕೊಂಡು ಹೌದಾ ಜಾತ್ರೆ ಮಾಡ್ಬೇಕು ನಾವು. ಹೌದೌದ್ರಿ. ಮತ್ತ ಇದ್ರೊಳಗೆ ಎಲ್ಲಾ ಭೇದ ಭಾವಕತೆ ಬರ್ತದ. ನಾವೆಲ್ಲಾ ಒಂದೇ ತಾಯಿ ಮಕ್ಕಳ ಯಾವ ತಿಳ್ಕೊಂಡು ನಡೀತಾನ ಅವನೇ ತಾಯಿ ಮಗ, ಇಲ್ಲ ನಾಯಿ ಮಗ ಅಂತ ಹೌದೌದು. ಯಾಕೆ ಈ ಮಾತು ಹೇಳ್ತೀನಿ ನಿಮಗಂದ್ರ, ದೇವರ ಕಲಿ ಕಟ್ಟಿ ಏರಿ ಧರ್ಮದ ನ್ಯಾಯ ಸುಳ್ಳಾದ್ರೆ ಸಿದ್ಧಡಿ ಸುಳ್ಳಾಗಿಲ್ಲ. ಹೌದೌದು. ಅಂತ ದೇವ್ರದ ಇವು ಹಾಲು ಮತದೊಳಗಿನ ದೇವ್ರಪ್ಪ ಅಂತಂದ್ರೆ ಸಾಮಾನ್ಯ ದೇವ್ರಲ್ಲ. ಹೌದು, ಬ್ಯಾಂಕ್ ಇದ್ದಂಗ್ರಿ. ಯಾಕಪ್ಪ ಅಂದ್ರೆ ಹಿಡಗಲ್ಲ ಹಿಟ್ಟಾದವು, ನರಗಲ್ಲ ಪುಡಿ ಆಗ್ಯಾವ. ಹೌದು. ಧರ್ಮರ ಔದೌಷಧ ಬೆಳಿ ಅನಿಸಿದ ಕುದುರಿ ತೇಜಿ ಹತ್ತಿ ಹೊಂಟ್ರ ಹೌದು ಹಿಡಗಲ್ ಹಿಟ್ಟಾದೆವು, ನರಗಲ್ಲ ಪುಡಿಯಾಗಿ ಬೆಳಿತು. ಅಂತ ಅವತಾರಿ ಪುರುಷರಿದ್ರು. ಹೌದೌದು. ಅಂತ ಅವತಾರಿ ಪುರುಷರಿದ್ರು. ಇಂಥ ಸಿದ್ಧರ ಸೇವಾದೊಳಗ ನಾವು ನೀವು ಏನು ಮಾಡ್ಬೇಕಪ್ಪ ಅಂದ್ರೆ ಸಿದ್ಧರ ಸೇವಾದೊಳಗೆ ಸ್ವಚ್ಛಾಗಿ ಹಸನಾಗಿ ಮನಸ್ಸದಿಂದ ನಮಗ ತಿಳಿದರೆ ಮಾಡ್ಲಿ, ತಿಳಿಲಾರರೆ ಮಾಡ್ಲಿ, ನಾವು ಭಗವಂತನ ಸೇವಾ ಮಾಡುದದ. ಭೇದ ಭಾವ ಬಿಟ್ಟು ಕಿಸಿ ಇಂಥ ದೇವ್ರ ಸೇವಾದೊಳಗೆ ನಾವು ದುಡ್ದೇವಂದ್ರ ನಮಗ ನಿಮ್ಗೆ ದೇವ್ರು ಉದ್ಧಾರ ಮಾಡ್ತಾನ. ಹೌದೌದು. ನಿಮ್ಗೆ ಕಲ್ಯಾಣ ಆಗ್ತದ ಅನ್ನುವಂತ ಮಾತನ್ನ ನಾನು ನಿಮ್ಮ ಮುಂದೆ ಹೇಳುತ್ತಾ ಇಲ್ಲಿವರೆಗೆ ಬಹಳಷ್ಟು ಬಹು ಸುಂದರವಾಗಿ ತಾವೆಲ್ಲರೂ ಕೇಳಿರಿ. ಬಹಳ ಆನಂದದ. ಯಾಕಂತ ಕೇಳಿದ್ರ ಸಮಯ ಆಗಿದ್ರಿಂದ ಈಗೇನ ಬಹಳಷ್ಟು ಮಾತಲ್ಲಾಡದೆ. ಹೌದು. ಯಾಕಂದ್ರ ಮೊದಲು ಹೇಳಿದ್ ನಮ್ಮ ತಂಗಿಗೆ ಒಂದ್ ಸ್ವಲ್ಪ ಹೆಚ್ಚು ಪಾಳ್ಯ ಕೊಡುನಂತ ಮಾತು ಹೇಳಿದ್ಯಾ. ಹೌದೌದು. ಆದ್ರೂ ಕೂಡ ತಂಗಿ ಹಾಡದ್ರಿ. ಅವರು ಬಹಳ ಬಹು ಸುಂದರವಾಗಿ ಕಾರ್ಯಕ್ರಮ ಮಾಡ್ಯಾರ. ಅದಕ್ಕೆ ಯಾಕಂದ್ರೆ ಈ ವಿಷಯಗಳು ಹೆಂಗದಾವ ಅಂತ ಕೇಳಿದ್ರ, ಒಂದ ರೂಪಾಯಿ ಖಾಲಿ, ಒಂದ್ ನಾಣ್ಯಕ್ಕೆ ಎರಡು ಮುಖ ಇದ್ದಂಗ್ರಿ. ಒಂದ್ ನಾಣ್ಯಕ್ಕ ಎರಡು ಮುಖ, ಒಂದು ಚಿತ್ತ, ಒಂದು ಡಬ್ಬ. ಚಿತ್ತ ಬಿತ್ತಂದ್ರೆ ಗೆದಿತದ, ಹೌದು. ಡಬ್ಬ ಬಿತ್ತಂದ್ರ ಸೋಲ್ತದ. ಅದೇ ನಾಣ್ಯ ಇರುವುದು ಒಂದೇ ಅದ, ಮುಖ ಮಾತ್ರ ಎರಡದ. ನೀವು ಯಾವಾಗ ಬೇಕಾದ ವಿಷಯ ಇಡ್ರಿ ನೀವು. ಹೌದು. ಇಲ್ಲಿ ಅಲ್ಲ, ನೀವು ಎಲ್ಲಿ ಬೇಕಾದ ವಿಷಯ ಇಡ್ತೀರಿ ಇಡ್ರಿ. ಹೌದು. ನಾನ್ ನಿಮಗ್ ಒಳಗಾದ್ನ ಕ್ವಾಣಬೈಗ್ ಮಾದು ಮಾಸ್ತರ್ ನೆನಬೇಡ, ಚಂದು ಮಾಸ್ತರ್. ಹೌದು. ಹಿಂಗ ಇರುದೇ ನಮ್ದು. ಯಾವ್ಲಿ ಬೇಕಾದಲ್ಲಿ ಹೊಸ ವಿಷಯ ತೆಗೀರಿ ನೀವು. ಆ ಟೇಜಿಗೆ ಬರ್ತೀರಿ ಬರ್ರಿ. ವಿಷಯದಾಗಪ್ಪ ಅಂದ್ರೆ ನನಗೆ ಹಾಲು ಕುಡ್ದಂಗ. ಹೌದು. ವಿಷಯ ಇಟ್ಟು ಮಾತಾಡಿದ್ರೆ ಹಾಲು ಕುಡ್ದಂಗ ಆಗ್ತದ ನನಗೆ. ಯಾಕಂದ್ರೆ ಅಟ್ಟ ನನಗೆ ಅದ್ರ ಮ್ಯಾಗ ಇದು ಉಲ್ಲಾಸ. ಯಾಕಂದ್ರೆ ಈ ನೀವು ಆ ಪ್ರಶ್ನೆ ಈ ಪ್ರಶ್ನೆ ಹಂಗ ಹಿಂಗ ಏನಿದೆ ಕೇಳಿದ್ರಿ ಅಂದ್ರೆ ಅದಕ್ಕೆ ನಾ ಬಹಳ ಹೋಗಾವಲ್ಲ. ಯಾಕಂತಂದ್ರೆ ಸಿದ್ಧೊಟ್ಟಿಗೆ ಇದ್ದಂಗೆ ಇರ್ತದ. ಹೌದು. ನಾವು ಮಾತಾಡಿ ಸುಮಾರು ಆಗುದಿಲ್ಲ. ಹೌದೌದು. ಯಾಕಪ್ಪ ಅಂತ ಅವ್ರು ಏನು ಪವಾಡ ಮಾಡ್ಯಾರ ಸಿದ್ರು ಅದನ್ನ ನಾವು ಹೇಳುದದ. ನೀವು ಬೇಕಾದ ವಿಷಯ ಯಾವ ಜಾಗದಾಗ ಇಡ್ತೀರಿ ಇಡ್ರಿ.
ಅದಕ್ಕೆ ನಾನು ರೆಡಿನೇ ಇದೀನಿ ಅಂತ ಮಾತನ್ನ ನಿಮಗೆ ಹೇಳಿ. ಇನ್ನು ಮುಂದಿನ ಊರಾಗ ಮುಂದಿನ ಫಳ್ಯಾಗ ಬಂದು ನೀನೇ ತಿಮ್ಮ ಹೊಡೆದು ನೀನೇ ವಿಷಯ ಇಡು. ಹೌದು ಯಾವ ನಿನಗೆ ಊರಾಗ ಚಾನ್ಸ. ಹಾ ನಿನಗೆ ಚಾನ್ಸ್ ಅದು. ಯಾಕೆ ಈ ಊರಾಗ ಸಮಯ ವ್ಯರ್ಥ ಹೋಗಬಾರ್ದು ತಿಳ್ಕೊಂಡು ನಾವೊಂದು ಒಂದು ವಿಷಯ ಇಟ್ಟಿದ್ನಿ. ಹೌದು, ಆ ಹೌದು. ವಿಷಯ ಮ್ಯಾಗ ಬಂದದ. ಹೌದು, ಹೌದು. ಆದ್ರೆ ಅದಕ್ಕೆ ಸಮಯ ಇಲ್ಲ. ಇಲ್ಲ. ಆದ ಕಾರಣ ಮುಂದಿನ ಸ್ಟೇಜಿನೊಳಗೆ ಯಾವಾಗ ಬೇಕಾದ ಇಡ್ರಿ, ನಂಗೆ ಅದಕ್ಕೆ ನಿಮ್ ಕೂಡ ರೆಡಿ ಅದನ ಅಂತ ಮಾತನ್ನ ಬಹಳ ಹೇಳಿ. ಸ್ಪಷ್ಟವಾಗಿ ಹೇಳಿ ಹೇಳಿ ಇನ್ನು ಯಥಾ ಪ್ರಕಾರ ನಾವು ನೀವು ಕೂಡಿಕೊಂಡ ಮಂಗಲ ಮಾಡೋಣ್ರಿ. ಮಂಗಲ್ ಮಾಡೋಣ್ರ. ಇರ್ಲಿ, ಅವ್ರಿಗೆ ಹೇಳಿದ್ರು ನಡೀತದ, ಹೇಳಿಗೂ ನಡೀತದ ಖರೆ. ಹಾ ಅವ್ರು ಹಾ. ಹೇಳಿದ್ರು ನಡೀತದ, ಹೇಳಿದ್ರು ಹೇಳಿಗೂ ನಡೀತದ ಹೌದು. ಡೋನಸ್ದವ್ರಿಗೆ. ಹೌದೌದು. ಯಾಕಂದ್ರ ಅದು ಅರ್ಥ ಕೂಡ್ದಾರ ನಮ್ಮ ತಂದೆ ಮಕ್ಕಳ ಸಂವಾದ ಅದು ಇದು. ಹೌದೌದು. ಖರೆ ಇವ್ರು ಮಗಲಾಗ ಬಂದಿರ್ತಾರಲ್ಲ, ಇವ್ರು ಸುಮ್ಕೊಂಡ್ರ. ಯಾಕಂದ್ರ ಅವ್ರಿಗೊಂದು ಕೇಳ್ಯಾರ, ನಮಗೊಂದು ಕೇಳ್ಯಾರ. ಹೌದು ಹಾ ಕೇಳ್ಯಾರ ಅಂದ್ರ ಪಾಂಡಬೈ ಮಾದು ಮಾಸ್ತರ್ ಹೇಳಿಲ್ಲ, ನಾ ಹೇಳದ್ ತತ್ತ ನಾವು ಹೌದು ಅವ್ರ ಮಠದಾಗ ಕೇಳಿದ್ರು. ಹೌದು. ಆದ್ರ ಅವ್ರಿಗೆ ಹೇಳಕ್ ಬರ್ಲಿಲ್ಲ. ಹೌದು. ಅಂದ್ರ ನನ್ನ ಮಠ ಮನ್ಯಾಗ ನಾ ಕೇಳದ್ದು, ನಾ ಹೇಳದ್ನೆ ನಾವು ಹಂಗೇನ್ ಬೇಡ. ಯಾಕಂದ್ರ ನಿಮ್ಗ ನಮಗ ಜಾಚೆ ಕಾವ್ಯ ಪೋಳಿ, ಜಾಚೆ ವಾಜಾವಿ ಟಾಳಿ ಟಾಳಿ. ಹೆಸರ ಮ್ಯಾಗ ಅನ್ನ ಉಣ್ತೇವ್, ಅವನ ಹೆಸರ ಮ್ಯಾಗ ಟಾಳಿ ಹೊಡಿದು. ಹೌದು. ಅವ್ರಿಗೆ ಕೇಳಿದ್ರು. ಏನ್ ಕೇಳಿದ್ರಿ? ಏನ್ ಕೇಳಿದ್ರು ನಮ್ಮ ಡೋನಸ್ ಮಾರಾಯಿಗಳು. ಹೌದು. ಆ ನಾಗರ ಮಡಿವಿನೊಳಗ ಮಾಯ ಆದ್ರಿ. ಮಾಧುಲಿಂಗ ಮಾಯಾಗಿದ್ದ. ಹೌದು. ಆ ಮಾಯ ಆದ ಸಮಯದಾಗ ಹೊಳಿ ದಂಡಿ ಮೇಲೆ ಅಲ್ಲಿ ವಡ್ಡಿ ವಾಲಗ ಗರ್ಜನ ಮಾಡಿ, ವಾಲಗ ಭಂಡಾರ ಸುರ್ವಣಿ ಮಾಡಿ ಆ 7 ಮಂದಿ 7 ವಾಲಗ ಗರ್ಜನ ಮಾಡ್ಯಾರ. 7 ಊರ. ಹೌದು. 7 ಊರ ಯಾವ ಊರ ಅಂತ ಹೇಳಿ ಹೌದು ಕೇಳ್ಯಾರ. ಹೌದ್ರಿ. ಅವ್ ಯಾವ 7 ಊರ ಅಂತ ಕೇಳಿದ್ರ, ಯಾವ ಊರಿಪ್ಪ? ಹೊಳಿ ಸಂಕ. ಹೊಳಿ ಸಂಕ ಒಂದು ಹೇಳ್ತಿಂದಾಮ್ರಿ ನಿಮಗೆ. ಹೊಳಿ ಸಂಕ, ಬಾಳಿಗಿ, ಹೌದು, ನಿಂಬರಿಗಿ, ಉಂಬ್ರಜ, ತೆಲಗಾವ, ವಡಾಪುರ, ಮಿರಿಗಿ, ಹಿಂಗ 5 7 ಊರಿನ ಅಲ್ಲಿ ವಾಲಗ ಬಂದು ಹೊಳಿ ದಂಡಿ ಮ್ಯಾಗ ವಾಲಗ ಗರ್ಜನೆ ಮಾಡ್ಯಾರ. ಹೌದು. ವಾಲಗ ಗರ್ಜನೆ ಮಾಡಿ ಭಂಡಾರ ಸುರ್ವಣಿ ಮಾಡಿ ಅಲ್ಲಿ ಮಾಧುಲಿಂಗನ ಬಂಗಾರ ಹಸ್ತ ತೋರ್ಸ್ಯಾರ. ಹೌದ್ರಿಪ್ಪ. ಮಾಧುಲಿಂಗ ಬಂಗಾರ ಹಸ್ತ ತೋರ್ಸ್ಯಾನ. ಅಲ್ಲೇ ಜನ ನೋಡಿ ಆನಂದ ಆಗ್ಯದ. ಹೌದು. ಇವ್ರು 7 ಊರಿನ ವಾಲಗ ಗರ್ಜನ ಹೊಳಿ ಮ್ಯಾಲ ಮಾಡ್ಯಾರ ಅಂತಕ್ಕಂತ ಮಾತನ್ನ ಹೇಳು. ಇದು ಏನರೇ ಅವರು ಇಲ್ಲಿ ಅದಾರಿ ಕೂತಾರ. ಇದು ಬರೋಬರಿ ಅದ ಮಾಸ್ತಾರ ಅಂದ್ರ ಬರೋಬರಿ. ಹೌದು. ಇಲ್ಲಾಂದ್ರ ಮತ್ತೆ ಏನಾರ ಇದ್ರ ಅವ್ರ ಹೇಳುತ್ತಾರ. ಹೌದು. ಯಾಕಂದ್ರೆ ಅವ್ರು ಯಾಕಂದ್ರೆ ಅವ್ರು ನನ್ನ ಮ್ಯಾಗ ಅವ್ರ ವಿಶ್ವಾಸ ಐತೆ, ಮಗನ ಪರೀಕ್ಷೆ ಮಾಡೋ ಸಂಬಂಧ ಮಾಡ್ಯಾರ ಅವರು. ಹೌದು. ಖರೆ ಅದಂದ್ರೆ ಈ ವೇದಿಕೆ ಮ್ಯಾಲ ಪಟ್ನೆ ಬಂದು ಬರೋಬರಿ ಅದ ಹೇಳ್ರಿ. ಒಂದ್ ಅಲ್ಲಿ ಹೇಳಿದ್ರೆ ಕೇಳಲ್ಲ, ವೇದಿಕೆಗೆ ಬರ್ಬೇಕು. ಯಾಕಂದ್ರೆ ಅವ್ರು ಡಾನೆಗಳ ಮಣತಾನದೊಂದು ಪ್ರಶ್ನೆ ಕೇಳಿದ್ರಿ ಅವ್ರಿಗೆ. ಹೌದು. ಡಾನೆಗಳ ಮಣತಾನದ ಹೆಣ್ಣು ಮಗಳು ಯಾವ ಊರಿಗೆ ಕೊಟ್ಟಾರ? ಹೌದು. ಮಾಳಿಂಗರಾಯನ ಮಗಳು, ಸಾಕಿದ ಮಗಳು. ಹೌದು. ಮಾಳಿಂಗರಾಯ ಸಾಕಿದ ಮಗಳು. ಆಕಿನ ಯಾವ ಮಣತಾನ ಕೊಟ್ಟಾರ ಮತ್ತದು ಊರ ಯಾವ ಊರ? ಹೌದು. ಹಿಂಗ ಪ್ರಶ್ನೆ ಮಾಡಿರೋರು. ಮತ್ತ ಅದಕ್ಕೆ ಏನೋ ನೀವು ಒಪ್ಕೊಂಡಿರಿ. ಹೌದು. ಖರೇನೋ ಸುಳ್ಳು ನಿಮಗ ಅವ್ರಿಗೆ ಬಿಟ್ಟು ಕೊಟ್ಟ ವಿಷಯ. ನಾ ಕೇಳಿರುವಂತ ನನಗ್ ಕೇಳಿರುವಂತ ಪ್ರಶ್ನೆ ಕೂತ್ರ ನಮ್ದು ಹಿಂಗದ. ಹೌದು. ಅದಂದ್ರಿ ಬರೋಬರಿ ಅಂತ ಹೇಳ್ರಿ. ಹಂಗಲ್ಲದು. ಇಲ್ಲಿ ಸ್ಟೇಜ್ ಮೇಲೆ ಬರ್ಬೇಕು, ಇಲ್ಲಿ ವೇದಿಕೆ ಮೇಲೆ ಗೊತ್ತಾಗ್ತದದು ಎಲ್ಲ. ಸುಮ್ಮನೆ ಯಾಕಂತ ಕೇಳಿದ್ರೆ ಬರೀ ಅಲ್ಲಿ ಕೂತು ಬರೋಬರಿ ಅದಂದ್ರೆ ಹಂಗ ಇಲ್ಲದು. ಎಲ್ಲ ಮಂದಿ ಕೇಳಿಸ್ಬೇಕಲ್ರಿ. 7 ಊರ ಹೆಸರು ಹೇಳಿದ್ನ. 7 ಊರಿನ ವಾಲಗ ಬಂದಲ್ಲಿ ವಡ್ಡಿ ವಾಲಗ ಗರ್ಜನೆ ಮಾಡ್ಯಾರ. ಹೌದು. ಇವೆಲ್ಲ ತೆಗಿಬೇಕಾದ ಕಂಡಾಪಟ್ಟಿ ಅಭ್ಯಾಸ ಬೇಕಾಗ್ತದ. ಹೌದು. ಕೇಳುತ್ತಾನ ಕೇಳಿ ಅಲ್ಲಿ ಕೂತು ಬರೋಬರಿ ಅದ್ರ ಕೇಳಂಗಿಲ್ಲ. ಜಗತ್ತ ನೋಡ್ತದ. ಯೂಟ್ಯೂಬ್ ಮಾಲಕರು ಬಂದಾರಿಲ್ಲ. ಹೌದು. ನಮ್ಗೆ ಇರ್ತಕ್ಕಂಥ ಮುದ್ದೆ ಮಾಡಿ ನಾವು ಕೇಳಿದೆವು. ಅವ್ರಿಗೆ ಏನೇ ಇಲ್ಲಿ ತಂದ ಸನಿ, ಅದಕ್ಕೆ ಭಗವಂತ ಇದ್ರಾಗ ದುಡ್ದು ಹುಡುಕ್ಯಾಡಿ ನಿಮ್ಗೆ ಸಿಗುತ್ತದ. ದುಡ್ಡು ಸಿಗಲ್ಲ. ಆ ಢಾಣೆಗಳು ಮಂತಾನೆ ಹೆಣ್ಮಗಳು ಮುದ್ದೆ ಮಾಡಿಗಳ ಮಗಳಾಗಿ ನಡೆದವ. 12 ವರ್ಷದಲ್ಲಿ ಭಕ್ತಿ ಮಾಡ್ಯಾಳ. ಆಳ ಮಠ ಧಾನ್ಯ ಹಿಡ್ಯಾನ. ಈಗ ಸದ್ಯ ನಾವ್ ಇಲ್ಲಿ ಬಂದಿದ್ದೆವು ಡೋಣದ ಮನೆಗಳು. ನಮ್ಗ ನೀವು ಹೇಳಿರಿ, ಒಂದು ಮನಿ ಜಾಗ ಕೊಡ್ತೇವೆ ನಿಮ್ಗ, ಒಂದ್ 10 ಎಕರೆ ಹೊಲ ಕೊಡ್ತೇವು. ನಾವು ಒಪ್ಪಿಗಿದ್ದೇವು. ಅದಕ್ಕೆ ಖರೆ
ಮನೆಯೊಳಗೆ ನೀವು ಜಾಗ ಕೊಟ್ಟಿರಿ, ನಾವಾಗ ಹೊಲ ಕೊಟ್ಟಿರಿ ಖರೆ. ನಾಳೆಗೆ ನಾವೇ ಬಂದು ನಾವೇ ಕೂತ್ ಹೋಗ್ಬೇಕು, ನೀವು ನಮಗೆ ಊಟ ಹಾಕಂಗಿಲ್ಲ ಅಲ್ಲಿ. ಹೌದು. ದಯವಿಟ್ಟು ನನ್ನ ಅನುಮಾತಿ ಅನ್ನೋದು, ಹಾ ನೀವೆಲ್ಲ ಕುಡ್ತೀರಿ, ಏನ್ ಬೇಡೋದು ಮಾಸಿದ ಏನ್ ಬೇಡದ ಕುಡ್ತೀರಿ ಖರೆ. ಹೌದು. ನಾವೇ ಬಂದು ನಾವೇ ಕೂತ್ ಹೋಗ್ಬೇಕೀಗ, ನೀವು ನಮಗೆ ಅಲ್ಲಿ ಊಟ ಹಾಕಂಗಿಲ್ಲ. ನಮಗೆ ಊಟ ಬೇಕಾಗ್ಯದ ಮಾರ್ನಿಂಗ್. ಈಗ ದಂಡಿ ಊಟ ಸಮರ್ಸು. ಹಾ ಮಾರ್ನಿಂಗ್ ದಂಡಿಗೆ ಉಣಿಸೋದು ಬೇಕಾಗ್ಯದ. ಹಾ. ಅದಕ್ಕೆ ಭಗವಂತ ಎಲ್ಲ ನಂದಿ ಅದ, ಹಾ ಹಾ ಹೊಲನೂ ನಂದಿ ಅದ, ಮನಿನೂ ನಂದಿ ಅದ, ಇರ್ತಕ್ಕಂಥ ಕ್ವಾಡಲಾಗಿ ಊರ್ ನಂದಿ ಅದ. ಹೌದು ಹೌದು ಹೌದು. ಅದಕ್ಕೆ ಮಹಾಲಿಂಗನ ಸೇವನೆ ಒಂದು ಬೇಕಾಗಿದೆ. ಎಲ್ಲರೂ ಕೂಡಿ ಹಾ. ಸರಿಯಾಗಿ ನಾವು ನೀವು ಕೂಡಿ ಮಾಡ್ಕೊತ ಹೋಗುನು. ಭೇದ ಭಾವ ತರೋಣ. ದಯವಿಟ್ಟು ನಮ್ಮ ಆಚಿನ ಹಾ. ಸಾಕ್ಷಿ ಮಾಡಿ ಹೇಳ್ತೀನು, ಹಾ. ಅವನಲ್ಲಿ ಬೇರೆ ಬೇಡ, ನಾವು ನೀವು ಕೂಡಿ ಅವನ ಸೇವೆ ಮಾಡ್ಕೊತ ಹೋಗುನು. ನಾವು ಭಗವಂತ ಸಾಕಾಟ. ಹೌದು 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 ಹೌದು. ಇದೊಂದೇ ನನ್ನ ಅಪೇಕ್ಷೆ ಅದ. ಇದಕ್ಕೆ ಬಿಟ್ಟು ಅದು ಏನಿಗ ಹೌದು ಹೌದು ಖರೆ ಅದ ಮಾತು. ಹೌದು. ಯಾಕಂತ ಕೇಳಿದ್ರೆ ಹಾ. ನಮ್ಮ ಮಾಧವಲಿಂಗ ಮುತ್ಯನ ದಂಡ ದಂಡ ನಾಳೆಗೆ 1,00,000 ರೂಪಾಯಿ ಕೊಡ್ತೇವ್ರಿ, ದೇವ್ರ ತೊಗೊಂಡ್ರೆ ಬರೋರಲ್ಲ. ಬರಾರಲ್ಲ ರೊಕ್ಕಿ ಬರ. ಆ ದೇವ್ರ ಹೆಂಗ ಅದಾನಪ್ಪ ಅಂತ ಕೇಳಿದ್ರೆ ಬೆಳ್ಳಿ ಬಂಗಾರ ರೂಪಾಯಿಗೆ ಬರೋನು. ಯಾಕ ತಂದಿ ಭೇಟಿಗೆ ಹಾ ಬೆಟ್ಟಿಗೆ ಮಾದಣ್ಣ ವರ್ಷಕ್ಕೊಮ್ಮೆ ತಂದಿ ಭೇಟಿಗೆ ಅವನ ನೇಮಗಳದಾವು. ಅವು ಯಾವ ಊರಾಗ ನಿಂದಿರಬೇಕು, ಅವು ಏನು ಮಾಡಬೇಕು, ಹೌದು. ಅವನ ದಂಡ ಮಾತ್ರ ಸಂಭಾಳಿಸ್ಬೇಕು. ಹೌದು. ಉಳದ ಏನು ಬೇಡ ಅವನಿಗೆ, ರೊಕ್ಕ ರೂಪಾಯಿ ಏನು ಬೇಡ. ಏನು ಮಾಧವಲಿಂಗ ಬಂದಿರ್ತಾವ, ಮಾಧವಲಿಂಗನ ದಂಡಕ್ಕೆ ಹಣ್ಣ ಹಾಕಿದ್ರಂದ್ರೆ ಬರೋ ಬರುತ್ತಾನೆ ನಿಮ್ಮ ಊರಿಗೆ, ನಿಮ್ಮ ಮಣಿತಾರಿಗೆ ಹಣ್ಣು ಕಮ್ಮಿ ಉಳಿದ್ರು ಬಂಧುಗಳೇ ಸಬದ ಕೈ ಎತ್ತಿ ಹೇಳು. ಹೌದು. ಅದಕ್ಕೆ ಇನ್ ಯಥಾ ಪ್ರಕಾರ ಮಾಧವಲಿಂಗ ನಿಮ್ಗೆ ಎಲ್ಲರಿಗೂ ಒಳ್ಳೇದು ಮಾಡ್ಲಿ. ಈ ವರ್ಷ ಇದೇ ರೀತಿಯಾಗಿ ನಮ್ಮ ಗ್ರಾಮಕ್ಕೆ ಬರ್ತಾ ಇರ್ಲಿ ದೇವ್ರ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನಾ ಮಾಡುತ್ತಾ ನಮ್ಮ ಮಾತಿಗೆ ವಿರಾಮ ಇಟ್ಟು ಈಗ ಎಲ್ಲಾರು ಕೂಡಿ ಮಹಾಮಂಗಳ ಮಾಡೋಣ. ಹೌದು.